ಕತ್ತಲೆಯೊಳಗ ಹೊರಗಿನ ಬೆಳಕಿಲ್ಲ, ಆದರೆ ನಾವು ಅದೇವಿ ಅನ್ನುವ ಬೆಳಕು ನಮಗೆ ಇದ್ದೇ ಇರ್ತದೆ. ಆಗಲೂ ಸಹಿತ ನಾವು ಮುಟ್ಟಿ ಕೇಳಿ ಮಾಡಿ ಜ್ಞಾನ ಮಾಡ್ಕೋತೇವಿ. ಕಣ್ಣು ಮುಚ್ಚಿದರೆ ಒಳಗಿನ ಜ್ಞಾನ ಶುರುವಾಗ್ತದೆ, ಒಳಗೆ ಏನೇನದ ಎಲ್ಲ ಕಾಣಕ್ ಶುರುವಾಗ್ತದೆ. ಜ್ಞಾನ ಅನ್ನೋದೇ ಒಂದು ಸುಂದರವಾದ ಬೆಳಕ, ಬೆಳಕಿನ ಬೆಳಕ. ವಿವೇಕ ಖ್ಯಾತಿ ಇದು ಕಾಣಬರಬೇಕು. ಅದರ ನಮಗೆ ಅದರ ಪರಿವೆಯಾಗಬೇಕು, ಅದರ ಭಾವ ನಮಗೆ ಬರಬೇಕು. ಹಾಗೆ ವಿವೇಕ ಖ್ಯಾತಿ ಅವಿಪ್ಲವ. ಮತ್ತಿದೇನು ನಮ್ಮ ಅರುವ ಅಂತದ ಅಲ್ಲ, ಈ ಅರುವ ಅವಿಪ್ಲವ. ಇದು ಜ್ಞಾನ, ಈ ವಿವೇಕ ಖ್ಯಾತಿ, ಈ ಬೆಳಕ ಅವಿಪ್ಲವ ಇರಬೇಕು, ಹೊಯ್ದಾಡಬಾರದು. ಅವಿಪ್ಲವ ಅಂದ್ರೆ ಹೊಯ್ದಾಡಬಾರದು. ಅದು ಶಾಂತವಾಗಿ 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 ಉರಿತಾ ಇರಬೇಕು. ಈಗ ನಮ್ಮ ದೀಪಗಳು ಹೊಯ್ದಾಡೋದಿಲ್ಲ. ಗಾಳ್ಯಾಗ ದೀಪ ಇಟ್ರ ದೀಪ ಹೊಯ್ದಾಡ್ತಾವ. ಆದ್ರೆ ರಾತ್ರಿ ಕಾಲದಾಗ ಚಂದ್ರನ ಬೆಳಕ ಹೀಗೆ ಎಲ್ಲಾ ಕಡೆ, ಅದು ನವೆಂಬರ್ ಚಂದ್ರ, ಶರದ್ ಋತುವಿನ ಸುಂದರ ಚಂದ್ರ, ಡಿಸೆಂಬರ್ ಚಂದ್ರ, ಹೀಗೆ ಬೆಳಕ ಬಿದ್ದಿರ್ತದೆ. ಆಕಾಶ ಎಲ್ಲ ಬೆಳ್ಳಗಾಗಿರ್ತದೆ, ಭೂಮಂಡಲ ಬೆಳ್ಳಗಾಗಿರ್ತದೆ, ಬಹಳ ಸೌಮ್ಯ ಶಾಂತ ಪ್ರಕಾಶ ಇರ್ತದೆ, ಹೊಯ್ದಾಡೋದೇ ಇಲ್ಲದ. ಗಾಳಿ ಎಷ್ಟು ಬಿಟ್ರೇನು ಬೆಳದಿಂಗಳ, ಶಾಂತವಾಗಿ ಬೆಳದಿಂಗಳ. ಎಷ್ಟು ಗಾಳಿ ಬೀಸಿದ್ರೇನು, ಚಂಡಮಾರುತ ಬೀಸಿದ್ರು ಬೆಳದಿಂಗಳ ಹೊಯ್ದಾಡೋದಿಲ್ಲ. ಸ್ವಲ್ಪ ಉಸಿರು ಬಿಟ್ರು ಸಹಿತ ದೀಪ ಹೊಯ್ದಾಡ್ತದೆ. ದೀಪ ಹೊಯ್ದಾಡದಂಗ ಅಥವಾ ಹೊಯ್ದಾಡುವ ದೀಪದಂಗ ಇದಲ್ಲ. ನಮ್ಮ ವಿವೇಕ ಹೆಂಗಿರಬೇಕು ಅಂದ್ರೆ ಅದು ಬೆಳದಿಂಗಳಿದ್ದಂಗೆ ಇರೋದು, ಒಳಗೆ ಒಂದು ಜ್ಞಾನದ ಬೆಳದಿಂಗಳ. ನಮ್ಮ ವಿವೇಕ ಯಾವಾಗ ಹೊಯ್ದಾಡ್ತಾವ, ಸುಮ್ಮನೆ ಯಾರೇ ಒಂದಿಷ್ಟು ಕೊಟ್ಟರು ಅಂದ್ರೆ ಹೊಯ್ದಾಡಕ್ಕೆ ಶುರುವಾಗ್ತದೆ. ಹೊಯ್ದಾಡುದಿಲ್ಲ, ಇದೊಂದಿಷ್ಟು ತಗೋಪ, ಮ್ಯಾಗ್ ತಗೋ, ಇದು ಕೆಲಸ ಮಾಡಿ ಕೊಟ್ಟಿದೆಯಲ್ಲ ಸ್ವಲ್ಪ ಮ್ಯಾಲ್ ತಗೋ ಅಂತ ಹಿಂಗ್ ಒಂದು ನೋಟ ಕೊಟ್ಟ ಅಂದ್ರೆ, ಅಥವಾ ನೋಟದ ಒಂದು ಕಟ್ ಕೊಟ್ಟ ಅಂದ್ರೆ ಏನಾಗ್ತದೆ, ದೀಪ ಹೊಯ್ದಾಡಕ್ಕೆ ಶುರುವಾಗ್ತದೆ. ಯಾಕೆ, ನಮ್ಮದು ಯೋಗದ ದೀಪ ಅಲ್ಲ, ಇದೊಂಥರ ದೀಪ, ಇದು ಹೊಯ್ದಾಡೋ ದೀಪ. ಇದು ಚಂದೊಂದು ಯಾವುದರೆ ವಸ್ತು ಕಂಡತು ಅಂದ್ರೆ ಎತ್ಕೊಂಡು ಹೋಗಬೇಕು ಅನಿಸ್ತು. ಇದೊಂದು ಅದ ಅಲ್ಲ, ಇದೊಂದು ಚಂದ ಹೂವು ಅದ, ತಗೊಂಡು ಹೋಗ್ಬೇಕು ಅನಿಸ್ತು. ಮಜಾ ಇಲ್ಲ. ಇದೆಲ್ಲ ಹಿಂಗಾಗ್ತದೆ, ನಿಮಗೆ ಅಂತಲ್ಲ ನನಗೂ ಆಗ್ತದೆ. ಸಾಕ್ಷಾತ್ ಭಗವಂತಿ ಜಗತ್ನಾಗ ಬಂದರೂ ಒಂದಿಟ್ಟಿಟ್ಟು ಆಗೋದೆ ಇಲ್ಲವೇನು? ಭೂಮಿಗಾಗಿ ಹೊಡೆದಾಡಿಲ್ಲ, ಹಣಕ್ಕಾಗಿ ಹೊಡೆದಾಡಿಲ್ಲ, ಲೆತ್ತ ಆಡಿದ್ದು ಅದಕ್ಕೆ ಏನು ಆನಂದಕ್ಕಾಗಿ ಲೆತ್ತ ಆಡಿದ್ರೇನು? ಹಚ್ಚಿದ್ರು ಅದರದ್ದೆಲ್ಲ ತಗೋಬೇಕಂತ, ಅವ್ರದ್ದು ಇವ್ರು ತಗೋಬೇಕಂತ, ಅವ್ರು ತಗೋಬೇಕಂತ ಲೆತ್ತ ಆಡಿ ದುಡ್ದು ಗಳಿಸಲಿಲ್ಲ, ಲೆತ್ತಾಡಿ ಗಳಿಸಬೇಕು ಅಂತ ಹೊರಟ್ರು. ವ್ಯಾಸ ಮಹರ್ಷಿ ಎಷ್ಟು ಛಲೋ 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 ಕಥಿ ಬರ್ದಾನ. ದೊಡ್ಡವ್ರದ ಸಣ್ಣವ್ರದ್ದು ಬರೆಯುವುದಿಲ್ಲ ಯಾವಾಗಲೂ. ನೀವು ಅವನ ಇದ್ರಾಗ ನೋಡ್ರಿ, ಸಣ್ಣವ್ರ ಕಥೆನೇ ಇಲ್ಲ. ಯಾಕೆ? ವ್ಯಾಸ ಅಂತಾನ ಸಣ್ಣವ್ರ ಆರಾಮನೆ ಅದಾರ, ಇವರೇ ದೊಡ್ಡವರೇ ಸ್ವಲ್ಪ ಕಷ್ಟದಾಗಿದೆ. ಹೊಯ್ದಾಡಕ್ಕೆ ಅವರಲ್ಲಿ ಏನದ? ಸಣ್ಣವರಲ್ಲಿ ಹೊಯ್ದಾಡಕ್ಕೆ ಏನದ? ಎರಡು ರೊಟ್ಟಿ ಇದ್ರೆ ಮುಗೀತು, ಹೊಯ್ದಾಡೋದು ಏನಿರ್ತದೆ? ಆದ್ರೆ ನಾವು ದೊಡ್ಡವರು ಆಗ್ತೇವಲ್ಲ, ನಮ್ದು ಹೊಯ್ದಾಟ ಬಹಳ ಇರ್ತದೆ. ಅದಕ್ಕೆ ಅವ ಬರದ ವ್ಯಾಸ ಎಷ್ಟು ಛಲೋ ಛಲೋ ಕಥಿ ಬರದಾನ. ನಾವು ಕಥಿ ಸುಳ್ಳು ಖರೆ ಅಂತ ಹೊರಟೇವಿ, ಹಂಗಲ್ಲದು. ನಾವೇ ಅವ ಬರೆಯೋ ರೀತಿ ಬಹಳ ಮಸ್ತ್ ಅದ. ಒಂದು ಕಥಿ ಕಟ್ಟಿ ನಮ್ಮದೇ ಒಂದು ಸಾರ್ವತ್ರಿಕ ಒಂದು ರೂಪ ಬರುವಂಗ ಕಥಿ ಕಟ್ಟಿ ಸುಂದರ ಮಾಡಿ ಅದನ್ನು ಚಂದಾಗಿ ಅವನು ಎಡವಿ ಬೀಳುವಂಗ ಮಾಡಿ, ಒಂದಿಷ್ಟು ಪೆಟ್ಟಾಗಂಗ ಮಾಡಿ, ಮತ್ತೆ ಏಳಂಗ ಮಾಡಿ,
ಇದು ಜೀವನ ಅಂತ ಹೇಳೋ ಕಲಾ ವ್ಯಾಸಂದದ. ಯಾರನ್ನೂ ಬಿಡುದಿಲ್ಲವ, ಎಲ್ಲರನ್ನೂ ಬೀಳಂಗ ಮಾಡ್ತಾನೆ. ಮುಗ್ಗುತ್ತೇವಿ, ಎಡುತ್ತೇವಿ. ಆ ಬಳಿಕ ಅವನ್ನ ಎಚ್ಚರಿಸ್ತಾನ, ಎದ್ದ ಅಂತ ಹೇಳ್ತಾನ. ಈಗ ಮಾಡಿ ಒಂದು ಸುಂದರ ಮಾಡ್ತಾನಲ್ಲ, ಅದು ಹಾಗೆ ಮನಸ್ಸು ದೀಪ ಹೊಯ್ದಾಡ್ತಿರ್ತದ. ಶಬ್ದಕ್ಕೆ ಹೊಯ್ದಾಡ್ತದೆ, ಒಂದಿಷ್ಟು ರಸಕ್ಕೆ ಹೊಯ್ದಾಡ್ತದೆ, ಒಂದಿಷ್ಟು ಕಿಶಕ್ಕೆ ಹೊಯ್ದಾಡ್ತದೆ. ಅದು ಬಹಳ ದೊಡ್ಡದಲ್ಲ, ಒಂದು ಚಲೋ ಚಪ್ಪಲ್ ಸಿಕ್ಕರೆ ಹೊಯ್ದಾಡ್ತದೆ. ಎಷ್ಟು ಮಸ್ತದ, ಎಷ್ಟು ಆಶ್ಚರ್ಯದ. ಹಿಂಗೆ ಹೊಯ್ದಾಡ್ತದಲ್ಲ, ಇದು ವಿಪ್ಲವ. ಪತಂಜಲಿ ಏನಂತಾನೆ ಇದಕ್ಕೆ? ವಿಪ್ಲವ. ಇದೇನು ಖ್ಯಾತಿ ಅದ, ಜ್ಞಾನ ಅದ, ಇದು ವಿಪ್ಲವ ಜ್ಞಾನ. ನಮಗೆ ಸ್ವಲ್ಪ ಸ್ವಲ್ಪ ತಿಳಿತದ, ತಿಳಿದಿಲ್ಲ ಅಂತಲ್ಲ, ಸ್ವಲ್ಪ ಸ್ವಲ್ಪ ತಿಳಿತದ. ಸ್ಮೋಕಿಂಗ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್, ಇದು ತಿಳಿತದ. ಆದರೆ ಸ್ಮೋಕಿಂಗ್ ಪ್ರಸಂಗ ಬಂದಾಗ ಅದು ಉಳಿಯೋದಿಲ್ಲ, ಹೊಯ್ದಾಡ್ತದೆ ಅಷ್ಟೇ, ಹೊಯ್ದಾಡ್ತದೆ. ಇದು ಕೆಟ್ಟ ಅಂತ ಗೊತ್ತಾಗ್ತದೆ. ಸಿಹಿ, ಉದಾಹರಣೆಗೆ ಹಬ್ಬ ಮಾಡ್ಯಾರ ಮನ್ಯಾಗ, ಈಗೇನು ಬಂತಲ್ಲ, ಏನ ಸಿಹಿ 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 ಸಿಹಿ, ಇಡೀ ಒಂದು ತಿಂಗಳ ಸಿಹಿ ಮಾಡ್ತಾರೆ. ಇವಾಗ ದಿನಾಲು ಅವ ಮನ್ಯಾಗ ಅದನ್ನು ಹುಡುಗರು ತಿನ್ನೋದು, ಅವ್ರು ತಿನ್ನೋದು, ಮನೆಯವ್ರು ತಿನ್ನೋದು, ಬಂದವರು ಹೋದವ್ರು ತಿನ್ನೋದು ನೋಡ್ತಿರ್ತಾನೆ. ಹಿಂಗಾಗ್ತದೆ. ದೀಪ ಹೊಯ್ದಾಡ್ತದೆ. ಹಿಂಗ್ ಯಾರೂ ಇಲ್ಲದಾಗ ಹೋಗಿ ಹಿಂಗ್ ಹಿಡಿಯೋದ್ರಾಗ ಡಾಕ್ಟರ್ ಎದುರಿಗೆ ಬಂದಂಗೆ ಆಗ್ತದೆ. ಏನ್ ಮಾಡೋದು ಹೇಗೆ? ಅಲ್ಲಿಂದ ಡಾಕ್ಟರ್ ಹೇಳ್ದಂಗೆ ಆಗ್ತದೆ. 300 ಕೇರ್ತು, 400 ಕೇರ್ತು, 500 ಕೇರ್ತು. ದೀಪ ಹೊಯ್ದಾಡ್ತದೆ. ವಿವೇಕದ ಇಲ್ಲಂತಲ್ಲ, ಹೊಯ್ದಾಡ್ತದೆ. ಅವಿಪ್ಲವ ಹೊಯ್ದಾಡ್ದಂಗೆ ದೀಪ ಆಗಬೇಕಾದ್ರೆ ಅದು ದೀಪ ಹಂಗೆ ಸ್ಥಿರಗೊಳ್ಳಬೇಕು. ಅದು ಹಾನೋಪಾಯ. ದೀಪವನ್ನು ಸ್ಥಿರಗೊಳಿಸೋದೇ ಉಪಾಯ. ಅದನ್ನು ಸ್ಥಿರ ಮಾಡೋದಕ್ಕೆ ಉಪಾಯ. ವಿವೇಕ ಖ್ಯಾತೆ ಅವಿಪ್ಲವ. ಇಂಥ ವಿವೇಕ ಖ್ಯಾತಿ ಬರಬೇಕಾದ್ರೆ, ಹೀಗೆ ಬೆಳಕು, ನಮ್ಮದು ವಿವೇಕದ ಬೆಳಕು ಒಳಗಿರಬೇಕಾದ್ರೆ ಏನು ಮಾಡಬೇಕು? ಯೋಗಾಂಗ ಅನುಷ್ಠಾನ. ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿ ಆವಿವೇಕ ಖ್ಯಾತೆ. 4 ಮಾತು ಹೇಳ್ತಾರೆ. ಯೋಗಾಂಗ ಅನುಷ್ಠಾನ. ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಹಿಂಗ ದೀಪ ಹೊಯ್ದಾಡದಂಗ, ವಿವೇಕದ ದೀಪ ಹೊಯ್ದಾಡದಂಗ, ಒಂದು ಬೆಳದಂಗಳಿದ್ದಂಗ ನಮ್ಮ ವಿವೇಕ ಒಳಗಿನ ಅರಿವ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಅವಾಗ ಪತಂಜಲ ಹೇಳ್ತಾನೆ, ಯೋಗ ಮಾಡಬೇಕು. ಯೋಗ ಮಾಡಬೇಕು. ಅದರಿಂದ ಅಶುದ್ಧಿ ಕ್ಷಯ ಆಗ್ತದೆ. ಅದರಿಂದ ಜ್ಞಾನದ ದೀಪ್ತಿ ಢಾಳಿಸ್ತದೆ. ಆ ಬಳಿಕ ಅದು ಆತ್ಮಸಾಕ್ಷಾತ್ಕಾರದಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಹಂಗಾಗಬೇಕು. ಅದಕ್ಕಾಗಿ ಯೋಗ ಮಾಡು. ಯೋಗ ಮಾಡಬೇಕು. ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಏನೇನು ಮಾಡೋದು? ಅದನ್ನ ಇನ್ನು ಶುರು ಮಾಡ್ತಾನೆ. ಯಾರು? ಪತಂಜಲ. ಇಲ್ಲಿ ಬಹಳ ಮಹತ್ವದ ಭಾಗ. ಸ್ವಲ್ಪ ನಾವು ಹೋಸಲ ನೋಡೇವಿ, ಇನ್ನು ಮುಂದದ ಯೋಗ ಮಾಡಬೇಕಲ್ಲ. ಏನೇನು ಮಾಡೋದು ಯೋಗ? ಯೋಗದಲ್ಲಿ 2 ಪ್ರಕಾರಗಳು. ಯೋಗದಾಗ 2 ಪ್ರಕಾರ. ತಮಗೆ ನೆನಪುಳಿತದಲ್ಲ. ಎದಕ್ಕಿದು ಯೋಗ? ಜೀವನವನ್ನು ಶೃಂಗರಿಸೋದಕ್ಕೆ.
ನಮ್ಮನ್ನ ಯೋಗಿ ಮಾಡೋದ